ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಕಂಗನಾ ರನಾವತ್. ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ ಗೆದ್ದು ಸಂಸತ್ನ ಪ್ರವೇಶ ಮಾಡುತ್ತಿದ್ದಾರೆ. ಇತ್ತ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಸೋಲನ್ನ ಅನುಭವಿಸಿದ್ರೆ ಮಂಡಿ ಕ್ಷೇತ್ರದಲ್ಲಿ ಕಂಗನಾ ರನಾವತ್ಗೆ ಗೆಲುವಿನ ಸಿಹಿ ಸಿಕ್ಕಿದೆ. ವೀರಭದ್ರ ಸಿಂಗ್ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದವರು. ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಂಗನಾ ರನಾವತ್ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು. ಆದರೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸಿ ಮೊದಲ ಸ್ಪರ್ಧೆಯಲ್ಲೇ ಗೆಲುವನ್ನ ದಾಖಲು ಮಾಡುವಲ್ಲಿ ಬಾಲಿವುಡ್ನ ಬೆಡಗಿ ಕಂಗನಾ ರನಾವತ್ ಸಕ್ಸಸ್ ಆಗಿದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಟೀಕೆಗಳನ್ನು ಕೂಡ ಕಂಗನಾ ರನಾವತ್ ಅವರು ನೋಡಬೇಕಾಯಿತು. ನಟಿಯಾಗಿ ಒಬ್ಬ ಅದ್ಭುತ ನಟಿ, ಆದರೆ ಕಾಂಟ್ರವರ್ಸಿಗಳು ನಿರಂತರವಾಗಿ ಸೃಷ್ಟಿ ಮಾಡ್ತಾ ಹೋದರು. ಕಂಗನಾ ರನಾವತ್ ಮಾತಿನಲ್ಲಿ ಹಿಡಿತಾ ಇಲ್ಲ ಅನ್ನೋ ವಿಚಾರಗಳು ಸಾಕಷ್ಟು ಬಾರಿ ಚರ್ಚೆಯಾಗಿತ್ತು. ಅದ್ಭುತ ನಟಿ ಉತ್ತಮ ಸಂಸದೆಯಾಗ್ತಾರಾ ಗೊತ್ತಿಲ್ಲ. ನಾವು ಅನೇಕ ಚಿತ್ರ ನಟರನ್ನು ನೋಡಿದ್ದೀವಿ. ಲೋಕಸಭೆಗೆ ಬಂದವರು, ಬಂದಿದ್ದು ಹೋಗಿದ್ದು ಗೊತ್ತೇ ಆಗದಂತೆ ಬಂದು ಹೋದವರು ಇದ್ದಾರೆ. ಸೊ ಕಂಗನಾ ರನಾವತ್ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ. ಹೇಮಮಾಲಿನಿ, ಕಂಗನಾ ರನಾವತ್, ಸ್ಮೃತಿ ಇರಾನಿ ಸೋತರು. ಇಲ್ಲಂತಂದರೆ ಅವರು ಕೂಡ ಚಿತ್ರರಂಗದ ಹಿನ್ನೆಲೆಯಿಂದಲೇ ಬಂದಂಥವರು. ಸೊ ಅವರು ಸೋಲೋ ಹಂತದಲ್ಲಿದ್ದಾರೆ. ಕಂಗನಾ ರನಾವತ್ ಗೆದ್ದಿದ್ದಾರೆ. ಹೇಮಮಾಲಿನಿ ಡೀಟೇಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಮೋಸ್ಟ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ.